ಧನಲಾಭವಿದೆ. ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ಜನರ ನಿಷ್ಠೂರಗಳಾಗುತ್ತೆ. ಮನೆಗೆ ಬಂಧುಗಳು ಬರುತ್ತಾರೆ. ಸಮಾಜದಲ್ಲಿ ಅಗೌರವ, ಸರ್ಕಾರದಿಂದ ಸಹಾಯ ಮನ್ನಣೆ, ಕಾರ್ಯದಲ್ಲಿ ಸಿದ್ಧಿ, ಲಾಭ, ಜಯತ್ವಕ್ಕೆ ನಿಮ್ಮದಾಗಿರತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಶುಭ, ಲಾಭ, ಯಶಸ್ಸು ನಿಮ್ಮದಾಗಿರುತ್ತೆ. ಜಾಗ್ರತೆಯಿಂದ ಕೆಲಸ ಕಾರ್ಯವನ್ನ ಮಾಡತಕ್ಕಂಥದ್ದು. 50-50%. ಈ ಕಡೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ ಅಂತ ವಾರ ಇದು. ಸನ್ಮಾನಗಳು, ಅಪೇಕ್ಷೆಗಳು, ನಿಮ್ಮ ಕೆಲಸಕ್ಕೆ ಉತ್ತಮ ಪ್ರಶಂಸೆ. ಈ ವಾರ ಲಾಭ, ಅದೃಷ್ಟ ನಿಮ್ಮದಾಗಿರತಕ್ಕಂಥದ್ದು. ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಅಂದುಕೊಂಡಂತ ಸಮಯದಲ್ಲ ಆಗೋದಿಲ್ಲ. ಮನೆಯಲ್ಲಿ ಮಂಗಳ ಕಾರ್ಯಗಳು ಪ್ರಾರಂಭವಾಗುತ್ತೆ. ಆತ್ಮೀಯ ಮಿತ್ರರು ನಿಮ್ಮ ಈ ವಾರ ನಿಮ್ಮ ಜೊತೆ ನಿಂತ್ಕೊಳ್ತಾರೆ. ಗುರುಭ್ಯೋ ನಮಃ. ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ದಿನಾಂಕ 12ನೇ ತಾರೀಕಿನಿಂದ 18ನೇ ತಾರೀಕು ಅಂದರೆ ರವಿವಾರದಿಂದ ಶನಿವಾರದವರೆಗೂ ಸಂಪೂರ್ಣ 12 ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ರಾಶಿಯವರಿಗೆ ಲಾಭದಾಯಕ, ಯಾವ ರಾಶಿಯವರು ಈ ವಾರ ನಷ್ಟವನ್ನು ಅನುಭವಿಸ್ತಾರೆ ಅಂತ ವಿಶೇಷವಾಗಿ ಕವಡೆಶಾಸ್ತ್ರ ಮುಖಾಂತರ ನಾನು ನಿಮಗೆ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಪರಭಾವನಾಮ ಸಂವತ್ಸರ ಉತ್ತರಾಯಣ ಮುಕ್ತಾಯವಾಗಿ ದಕ್ಷಿಣಾಯಣ ಪ್ರಾರಂಭ ಆಗತಕ್ಕಂಥ ಸಮಯ. ಗ್ರೀಷ್ಮ ಋತು ಕೃಷ್ಣ ಪಕ್ಷ ಮುಕ್ತಾಯವಾಗಿ ಶುಕ್ಲ ಪಕ್ಷ ಪ್ರಾರಂಭ ಆಗತಕ್ಕಂಥದ್ದು ದಿನಗಳು. ಇದು ಈ ವಾರದ ಸಂಪೂರ್ಣ ಪಂಚಾಂಗದ ಫಲ. ಪ್ರಮುಖ ದಿನಾಂಕ 14ನೇ ತಾರೀಕು ಅಮಾವಾಸ್ಯೆ ಇರತಕ್ಕಂಥದ್ದು. ಆ ದಿನ ನಿಮಗೆ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಚೇಂಜ್ ಆಗುತ್ತೆ. ಉತ್ತರಾಯಣದಿಂದ ದಕ್ಷಿಣಾಯಣಕ್ಕೆ ನಾವು ಸಂಚಾರವನ್ನು ಮಾಡೋಕ್ಕೆ ಪ್ರಾರಂಭಿಸ್ತಕ್ಕಂಥ ದಿನಗಳದು. ಹಾಗಾಗಿ ಸ್ವಲ್ಪ ಪಂಚಾಂಗದಲ್ಲಿ ವ್ಯತ್ಯಾಸವಾಗತಕ್ಕಂಥದ್ದು. ಇನ್ನು ಈ ಸಂಪೂರ್ಣ ವಾರ ಏನೇನು ವಿಶೇಷಗಳಿದೆ ಅಂತ ನೋಡಿದ್ರೆ, ದಿನಾಂಕ 12ನೇ ತಾರೀಕು ಭಾನುವಾರ ಪ್ರದೋಷ ಇರತಕ್ಕಂಥದ್ದು. ಯಾರಿಗೆ ತುಂಬಾ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ, ಎಷ್ಟೇ ವೈದ್ಯರನ್ನು ಸಂಪರ್ಕಿಸಿದ್ರು ಕೂಡ ಆರೋಗ್ಯದಲ್ಲಿ ವೃದ್ಧಿ ಆಗ್ತಾ ಇಲ್ಲ, ಎಷ್ಟೇ ಟ್ಯಾಬ್ಲೆಟ್ಗಳನ್ನ ತೆಗೆದುಕೊಂಡ್ರು ಅಥವಾ ಏನೇ ಮಾಡಿದ್ರು ಕೂಡ ಹೆಲ್ತ್ ಇಂಪ್ರೂವ್ ಆಗ್ತಾ ಇಲ್ಲ, ದೇವಸ್ಥಾನವನ್ನ, ವ್ರತವನ್ನ, ಅಭಿಷೇಕಗಳನ್ನ ಅಥವಾ ಹೋಮ ಹವನಗಳನ್ನು ಮಾಡಿಸಿದ್ರು ಕೂಡ ಏನು ಕೂಡ ಅಷ್ಟು ಪ್ರಯೋಜನ, ರಿಸಲ್ಟ್ಸ್ ಕಾಣಿಸ್ತಾ ಇಲ್ಲ, ತುಂಬಾ ಡ್ರ್ಯಾಗ್ ಆಗ್ತಾ ಇದೆ ಆರೋಗ್ಯದ ವಿಚಾರ ಅಂತ ಮನಸ್ಸಲ್ಲಿ ಕೊರಗಿದ್ರೆ, ಈ ಪ್ರದೋಷದಂದು ಅಂದ್ರೆ ಭಾನುವಾರ ಬರತಕ್ಕಂಥ ಪ್ರದೋಷದಂದು ಸಂಜೆ ಗೋಧೂಳಿ ಲಗ್ನದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಭಗವಂತನಿಗೆ ವಿಶೇಷ ರುದ್ರಾಭಿಷೇಕವನ್ನು ಮಾಡಿಸಿ ಖಂಡಿತ ನಿಮ್ಮಲ್ಲಿರತಕ್ಕಂಥ ಎಲ್ಲ ಆರೋಗ್ಯದ ಸಮಸ್ಯೆ ದೂರವಾಗುತ್ತೆ. ಹಾಗೂ ಆರೋಗ್ಯದಲ್ಲಿ ಒಳ್ಳೆಯ ಇಂಪ್ರೂವ್ಮೆಂಟ್ ಅನ್ನು ಕಾಣುವಂತರಾಗ್ತೀರಾ. ಇದು ಯಾರು ಆರೋಗ್ಯ ಸಮಸ್ಯೆ ಇದೆ ಅವರಂತಲ್ಲ, ಪ್ರತಿಯೊಬ್ಬರು ಕೂಡ ಮಾಡತಕ್ಕಂಥದ್ದು. ಯಾಕಂದ್ರೆ ಈಗಿನ ಕಲಿಯುಗದಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರತಕ್ಕಂಥದ್ದು 2 ಪ್ರಮುಖ. ಒಂದು ಆರೋಗ್ಯ, 2 ನೆಮ್ಮದಿ. ಎರಡನ್ನು ಯಾರು ಇಟ್ಕೊಂಡಿರ್ತಾನೋ ಆತನ ನಿಜವಾದ ಶ್ರೀಮಂತ. ನಿಮಗೆ ಕೋಟ್ಯಾಂತರ ದುಡ್ಡಿದ್ದು ಆರೋಗ್ಯ ಇಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಒಳ್ಳೆ ಆರೋಗ್ಯ ಇದ್ದು ಕೋಟ್ಯಾಂತರ ದುಡ್ಡಿದ್ದು ಒಳ್ಳೆ ಮನೆ ಇದ್ದು ನೆಮ್ಮದಿ ಇಲ್ಲ ಅಂದ್ರೆ ಗುಡಿಸ್ಲೇ ವಾಸಿ ಅಂತ ಅನ್ಸ್ಬಿಡತ್ತೆ. ಹಾಗಾಗಿ ಆರೋಗ್ಯವನ್ನ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ತಕ್ಕಂಥದ್ದು. ಇನ್ನು ದಿನಾಂಕ 13ನೇ ತಾರೀಕು ಸೋಮವಾರ ಮಾಸ ಶಿವರಾತ್ರಿ ಇದೆ. ಪ್ರತಿ ಮಾಸವೂ ಕೂಡ ಮಾಸ ಶಿವರಾತ್ರಿಗಳು ಬರತಕ್ಕಂಥದ್ದು. ವಿಶೇಷ ಸೋಮವಾರ ಬಂದಿದೆ. ಶಿವನಿಗೆ ಹೋಗಿ ಒಂದಷ್ಟು ನಮಸ್ಕಾರವನ್ನು ಮಾಡಿ ಭಗವಂತನಿಗೆ ಮಾಡತಕ್ಕಂಥ ಅಭಿಷೇಕದ ತೀರ್ಥವನ್ನ ನಿಮ್ಮ ಮನೆಗೆಲ್ಲ ಪ್ರೋಕ್ಷಣೆ ಮಾಡತಕ್ಕಂಥದ್ದು. ಸ್ನಾನ ಆಗಿದ ನಂತರ ಸ್ವಲ್ಪ ತಲೆಗೊಂದು ಚಂಬು ನೀರು ಹಾಕೊಂಡು ಬರತಕ್ಕಂಥದ್ದು ಮಾಡಿ ಅಭಿಷೇಕ ತೀರ್ಥವನ್ನ ಖಂಡಿತ ಗ್ರಹಚಾರಗಳು ಕಳೆಯುತ್ತೆ. ಇನ್ನು ಮಂಗಳವಾರ ಅದರ ನಾಳೆ ಅಮಾವಾಸ್ಯೆ ಇರತಕ್ಕಂಥದ್ದು. ಅಲ್ಲಿಗೆ ಜ್ಯೇಷ್ಠ ಮಾಸ ಮುಕ್ತಾಯವಾಗಿ 14ನೇ ತಾರೀಕಿನಿಂದ ನಿಮಗೆ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಮಂಗಳವಾರ ಅಮಾವಾಸ್ಯೆ ತುಂಬ ವಿಶೇಷ. ಯಾರಿಗೆ ಯಂತ್ರ ಮಂತ್ರ ದೃಷ್ಟಿದೋಷಗಳು ಯಥೇಚ್ಛವಾಗಿ ಕಾಣಿಸ್ತಾ ಇದೆ, ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಜೀವನದಲ್ಲಿ ಸಕ್ಸಸ್ ಕಾಣಿಸ್ತಾ ಇಲ್ಲ, ಹಿತಶತ್ರುಗಳ ಕಾಟ ಜಾಸ್ತಿ ಆಗ್ತಾ ಇದೆ, ಮನಸ್ಸಲ್ಲಿ ಕೊರಗ್ತಾ ಇದ್ದೀರಾ, ಅಂಥವರು ಮಂಗಳವಾರ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ, ಯಾವುದಾದ್ರೂ ಅಮ್ಮನವ್ರು ಆಗಿರ್ಬೋದು, ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ರಾವು ಕಾಲದಲ್ಲಿ ಆ ತಾಯಿಗೆ ಮೊದಲನೇದಾಗಿ ನಿಮ್ಮೆಣ್ಣೆ ದೀಪದಲ್ಲಿ ಆರತಿಯನ್ನು ಬೆಳಗಿ ನಂತರ ಒಂದು ಅರಕೆ ಕಾಣಿಕೆಯನ್ನು ಕಟ್ಟತಕ್ಕಂಥದ್ದು. ಪ್ರಾರ್ಥಿಸ್ಕೊಳ್ಳಿ. ನಮ್ಗೆ ಯಾವುದೇ ರೀತಿಯ ಶತ್ರುವಿನ ಬಾಧೆಗಳಿದ್ರು, ಯಂತ್ರ ಮಂತ್ರ ಪ್ರಯೋಗಗಳಾಗಿದ್ರು ಕೂಡ ಎಲ್ಲವೂ ಕೂಡ ನೀನೇ ದೂರ ಮಾಡಿಕೊಡು, ಇರತಕ್ಕಂಥ ಎಲ್ಲ ದುರ್ಗತಿಗಳನ್ನು ದೂರ ಮಾಡಿ ರಕ್ಷಾಕೋಚ ಕಾಪಾಡಿಕೊಡಮ್ಮ ಅಂತೇಳಿ ಪ್ರಾರ್ಥನೆ ಮಾಡಿ ಮುಂದೆ ತ್ರಿಶೂಲ ಇಟ್ಟಿರ್ತಾರಲ್ಲ ಆ ಅರಕೆ ಕಾಣಿಕೆ 3 ರೂಪಾಯಿನೋ 1 ರೂಪಾಯಿ ಇಟ್ಕೊಂಡು ಬಿಳಿ ಬಟ್ಟೆ ಘರ್ಷಣೆ ಮಾಡಿ ಅದನ್ನು ಕಾಯಿನ್ ಇಟ್ಟು ನೀಟಾಗಿ ಕಟ್ಬಿಟ್ಟು ಬನ್ನಿ. ಖಂಡಿತ ನೀವು ಕಟ್ಟಿರ್ತಕ್ಕಂಥ ಆ ಅರಕೆ ಕಾಣಿಕೆ ನಿಮಗೆ ರಕ್ಷಾಕವಚವಾಗುತ್ತೆ. ಇದನ್ನು ಪ್ರತಿಯೊಬ್ಬ ಸ್ನೇಹಿತರು ತಿಳಿಸ್ಕೊಡಿ, ಅವರು ಕೂಡ ಈ ಉಪಯೋಗವನ್ನು ಪಡೆದುಕೊಳ್ಳಿ. 14ನೇ ತಾರೀಕಿಂದ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಎಲ್ಲರೂ ಕೂಡ ಲಕ್ಷ್ಮಿಯ, ದುರ್ಗೆಯ, ಪಾರ್ವತಿಯ, ಚಾಮುಂಡೇಶ್ವರಿ ಆರಾಧನೆ ಯಥೇಚ್ಛವಾಗಿ ಮಾಡಿ ಈ ಸಂಪೂರ್ಣ ಮಾಸ ಅಮ್ಮನವರ ಆರಾಧನೆ ತುಂಬ ಮೀಸಲಿಟ್ಟಿರ್ತಕ್ಕಂಥ ವಾರವಿದೆ. ಅಂದರೆ ಸಂಪೂರ್ಣ ಈ ವಾರದಿಂದ ಸಂಪೂರ್ಣ ಮಾಸ ಆಷಾಢ ಮಾಸ ಯಥೇಚ್ಛವಾಗಿ ಭಗವತಿ ಆರಾಧನೆ ಮಾಡಿ ಖಂಡಿತ ನಿಮ್ಮೆಲ್ಲರ ಸಂಕಷ್ಟಗಳು ದೂರವಾಗುತ್ತೆ.
ಮನಸ್ಸಿನ ಇಷ್ಟೈಶ್ವರ್ಯಗಳು ಈಡೇರ. ಹಾಗೆಯೇ 15ನೇ ತಾರೀಕು ಬುಧವಾರದಿಂದ ಆಷಾಢ ಪ್ರಾರಂಭವಾಗತಕ್ಕಂಥದ್ದು. ಸಂಪೂರ್ಣ ತಿಂಗಳು ಭಗವತಿ ಆರಾಧನೆ ಯಥೇಚ್ಛ ಮಾಡಿ ನಿಮ್ಮೆಲ್ಲರ ಸಂಕಷ್ಟಗಳು ದೂರವಾಗುತ್ತೆ. 17ನೇ ತಾರೀಕು ಶುಕ್ರವಾರ, ಮೊದಲನೇ ಆಷಾಢ ಶುಕ್ರವಾರ ಇರತಕ್ಕಂಥದ್ದು. ನಾವು ತುಂಬಾ ಅದೃಷ್ಟಶಾಲಿಗಳು. ಏನಕ್ಕಪ್ಪ ಈ ಪದಗಳನ್ನು ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಹತ್ರದಲ್ಲೇ ಒಂದು ಶಕ್ತಿಪೀಠವಿದೆ. ಅಂದರೆ ಮೈಸೂರಲ್ಲಿರತಕ್ಕಂಥ ಚಾಮುಂಡೇಶ್ವರಿ ದೇವಸ್ಥಾನ ಒಂದು ಶಕ್ತಿಪೀಠ. ಯಾರು ಆಷಾಢ ಮಾಸದಲ್ಲಿ ವಿಶೇಷವಾಗಿ ಅಮ್ಮನವ್ರ ದರ್ಶನವನ್ನು ಮಾಡ್ತಾರೋ, ಭಗವಂತನ ಒಂದು ಮೊರೆಯನ್ನು ಹೋಗ್ತಾರೋ, ಅವರೆಲ್ಲರ ಸಂಕಷ್ಟ ದೂರವಾಗುತ್ತೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅಂಥದ್ರಲ್ಲಿ ಆ ಭಗವತಿ ಮೊರೆ ಹೋದರೆ ಖಂಡಿತ ನಿಮ್ಮ ಕರ್ಮಗಳು ಕಳೆಯುತ್ತೆ. ಆಷಾಢ ಮಾಸದಲ್ಲಿ ಒಂದು ದಿನನಾದರೂ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡೇಶ್ವರಿ ದರ್ಶನವನ್ನು ಮಾಡಿ, ಅಲ್ಲಿ ಮಾಡಿರ್ತಕ್ಕಂಥ ಅರ್ಚನ ಕುಂಕುಮನ ಧಾರಣೆ ಮಾಡಿ. ಹಾಗೆಯೇ ಚಾಮುಂಡಿ ಬೆಟ್ಟದಲ್ಲಿರತಕ್ಕಂಥ ಬಹಳ ಪ್ರಾಚೀನವಾದ ಹಾಗೂ ಪುರಾತನ ಇರತಕ್ಕಂಥ ಶಿವನ ದೇವಸ್ಥಾನ ಅಂದರೆ ಅದು ಮಹಾಬಲೇಶ್ವರ ದೇವಸ್ಥಾನ. ಬೆಟ್ಟಕ್ಕಿಂತನೂ ಹಳೆಯ ದೇವಸ್ಥಾನ, ಅದಕ್ಕೆ ಕ್ಷೇತ್ರ ಪಾಲಕ ಅಂತ ಕರೀತಕ್ಕಂಥದ್ದು. ಅಲ್ಲಿ ಮಹಾಬಲೇಶ್ವರನಿಗೂ ನಮಸ್ಕಾರ ಮಾಡ್ಕೊಂಡು ಖಂಡಿತ ನಿಮ್ಮೆಲ್ಲರನ್ನ ಕಳೆಯುತ್ತೆ. ತಿಳಿದಿರಲಿ, ಆಷಾಢ ಮಾಸದಲ್ಲಿ ಶನಿವಾರ, ಭಾನುವಾರ, ಶುಕ್ರವಾರ ಮಾತ್ರ ತಾಯಿ ಚಾಮುಂಡೇಶ್ವರಿ ದರ್ಶನ ಕೊಡಲ್ಲ, ಪ್ರತಿನಿತ್ಯವೂ ಕೊಡ್ತಾರೆ. ಮೈಸೂರಿನಲ್ಲಿ ತುಂಬ ಚೆನ್ನಾಗಿ ಬಸ್ಸಿನ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆಯವರು ಮಾಡಿಕೊಟ್ಟಿದ್ದಾರೆ. ಆದರೆ ನಮ್ಮ ಜನ ಏನು ಮಾಡಿಬಿಡ್ತಾರೆ, ಶುಕ್ರವಾರವೇ ಕಣ್ ತುಂಬಿಕೊಳ್ಬೇಕು ಅಂತೇಳಿ ಎಲ್ಲವೂ ಕೂಡ ರಶ್ ಮಾಡ್ಕೊಳ್ತೀರಿ. ಹೋಗಿದ್ದು 2 ಸೆಕೆಂಡಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಈಚೆ ಬಂದುಬಿಡ್ತೀರಿ. ಸರಿಯಾಗಿ ದರ್ಶನವೂ ಆಗಲ್ಲ, ಕೇಳ್ಕೊಳ್ಳೋದು ಇಲ್ಲ. ಖಂಡಿತ ಹೌದು, ಕ್ಷೇತ್ರಕ್ಕೆ ಹೋಗಿ ಕ್ಷೇತ್ರದ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಬೇಡ್ಕೊಂಡು ಕೂಡ ಭಗವತಿ ಈಡೇರಿಸ್ಕೊಡ್ತಾಳೆ. ಕ್ಷೇತ್ರ ಪ್ರಾಮುಖ್ಯತೆ ಅಷ್ಟಿರುತ್ತೆ. ಆದರೆ ನೀವು ಕೂಡ ಕಣ್ ತುಂಬಿಕೊಳ್ಬೇಕಲ್ಲ. ಮಿಕ್ಕಿದ ದಿನ ಹೋಗಿ, ಸೋಮವಾರ ಹೋಗಿ, ಮಂಗಳವಾರ ಹೋಗಿ, ಬುಧವಾರ ಹೋಗಿ, ಗುರುವಾರ ಹೋಗಿ. ಶುಕ್ರವಾರ, ಶನಿವಾರ, ಭಾನುವಾರಕ್ಕಿಂತ ಖಂಡಿತ ಜನ ತುಂಬ ಕಮ್ಮಿ ಇರ್ತಾರೆ. ಬರೀ ಶುಕ್ರವಾರ, ಶನಿವಾರ, ಭಾನುವಾರ ಮಾತ್ರ ದರ್ಶನ ಮಾಡಬೇಕು ಅಂತ ಯಾವ ಶಾಸ್ತ್ರದಲ್ಲೂ ಉಲ್ಲೇಖಿಸಲಾಗಿಲ್ಲ. ಪ್ರಮುಖವಾಗಿ ಶುಕ್ರವಾರವೇ ಹೋಗಬೇಕು, ಖಂಡಿತ ಹೌದು, ಭಗವತಿಯ ವಾರ. ಆದರೆ ಎಲ್ಲ ದಿನವೂ ಆಷಾಢದಿಂದಲೇ ತುಂಬ ಶ್ರೇಯಸ್ಕರ. ಹಾಗಾಗಿ ಪ್ರತಿನಿತ್ಯವೂ ನಿಮ್ಗೆ ಅನುಕೂಲ ಯಾವ ದಿನ ಆಗುತ್ತೋ ಹೋಗಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಬನ್ನಿ. ಖಂಡಿತ ನಿಮ್ಮ ಮನಸ್ಸಿನ ಇಷ್ಟೈಶ್ವರ್ಯ ಈಡೇರುತ್ತೆ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಒಟ್ಟು 8 ಕವಡೆ ಅಂಗಹಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಮೇಷರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ನಿಮ್ಮ ವೈರಿಗಳ ವಿರುದ್ಧ ಉತ್ತಮ ಜಯತುಕಿಯನ್ನು ಪ್ರಾಪ್ತಿ ಮಾಡ್ಕೊಳ್ತೀರಾ. ಮನಸ್ಸಿನ ಇಷ್ಟೈಶ್ವರ್ಯ ಈಡೇರುತ್ತೆ. ಮಾಡತಕ್ಕಂತಹ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಲಾಭವನ್ನು ನೋಡುವಂತರಾಗ್ತೀರಾ. ಮನಸ್ಸಿನ ಅಭಿಲಾಷೆ ಈಡೇರತಕ್ಕಂಥ ವಾರವಿದು. ಅಂದುಕೊಂಡಂತಹ ಎಲ್ಲ ಕೆಲಸಗಳು ತುಂಬ ಸಲೀಸಾಗಿ ನಡ್ಕೊಂಡು ಈ ವಾರದ ಅಂತ್ಯಭಾಗದಲ್ಲಿ ಖಂಡಿತವಾಗಿ ಕಂಪ್ಲೀಟ್ ಆಗುತ್ತೆ. ಮನೆಯಲ್ಲಿ ಸಂಭ್ರಮದ ವಾತಾವರಣ, ಒಂದಷ್ಟು ಶುಭ ಸಮಾರಂಭದಲ್ಲಿ ಭಾಗವಹಿಸುವ ಮುಖಾಂತರ ಆತ್ಮೀಯರೊಂದಿಗೆ ಒಂದಷ್ಟು ಬೆರೆತು ಮನಸ್ಸನ್ನು ತಿಳಿಯಾಗಿಸ್ಕೊಳ್ತೀರಿ. ಅಂದರೆ ಈ ಸಂಪೂರ್ಣ ವಾರ ಮೇಷರಾಶಿಯವರಿಗೆ ಚೆನ್ನಾಗಿದೆ. ಈ ಸಂಪೂರ್ಣ ವಾರ ಮೇಷರಾಶಿಯ ಅಭಿವೃದ್ಧಿನ ನೋಡ್ತೀರಾ. ಮನಸ್ಸಿನ ಅಭಿಲಾಷೆಯನ್ನು ಈಡೇರಿಸ್ಕೊಳ್ತೀರಾ. ಹಾಗೂ ಸಂತೋಷ ಸಂಭ್ರಮದಿಂದಿರತಕ್ಕಂಥ ವಾರವಾಗಿ ಈ ವಾರ ಸಂಪೂರ್ಣ ಪರಿವರ್ತನೆಗೊಳ್ಳತಕ್ಕಂಥ. ಅಂದರೆ ಮೇಷರಾಶಿಯವರು ಈ ವಾರ ತುಂಬ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯದಲ್ಲಿ ಮುಂದುವರಿರಿ, ಲಾಭ ನಿಮ್ಮದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸೌಖ್ಯವಿಲ್ಲ. ವೃಷಭ ರಾಶಿಯವರಿಗೆ ಈ ವಾರ ಅಷ್ಟು ಸೌಖ್ಯವಾಗಿರೋದಿಲ್ಲ. ಕಳ್ಳಕಾಕರ ಕಾಟ ಯಥೇಚ್ಛ ಕಾಡಿಸತಕ್ಕಂಥದ್ದು. ಜನರ ನಿಷ್ಠೂರಗಳಾಗುತ್ತೆ. ಸಮಾಜದಲ್ಲಿ ಅಗೌರವ, ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಸ್ಥಳೀಯರಿಂದಲೇ ಕಿರಿಕಿರಿ. ನಿಮ್ಮ ಜೊತೆಗೆ ನಿಂತ್ಕೊಳ್ತೀನಿ ಕೆಲಸ ಮಾಡುವಂದವರೇ ನಿಮ್ಮನ್ನ ಅನುಮಾನದಿಂದ ಅವಮಾನ ಮಾಡತಕ್ಕಂಥ ಸಂದರ್ಭಗಳು. ಅಂದರೆ ಈ ಸಂಪೂರ್ಣ ವಾರ ವೃಷಭ ರಾಶಿಯವರ ಎಚ್ಚರಿಕೆ ಹೆಜ್ಜೆಡಿ. ನಾನಾ ರೀತಿಯ ಅಡೆತಡೆಗಳನ್ನ, ಜನರ ನಿಷ್ಠೂರವನ್ನ, ಪ್ರಮುಖ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಕೂಡ ಕಾಣುವಂತರಾಗ್ತೀರಾ. ಅಷ್ಟು ಸೂಕ್ತ ಹಾಗೂ ಲಾಭದಾಯಕ ವಾರವಲ್ಲ ಈ ವಾರ ವೃಷಭ ರಾಶಿಯವರಿಗೆ. ಈ ವಾರ ವೃಷಭ ರಾಶಿಯವರು ದತ್ತಾತ್ರೇಯನ ಆರಾಧನೆ ಮಾಡಿ. ಖಂಡಿತ ನಿಮ್ಮೆಲ್ಲರ ಸಂಕಷ್ಟಗಳು ದೂರವಾಗುತ್ತೆ. ಮನಸ್ಸಿನ ಇಷ್ಟೈಶ್ವರ್ಯಗಳು ಕೂಡ ಈಡೇರತಕ್ಕಂಥದ್ದಾಗತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ. ಈ ವಾರ ಮಿಥುನ ರಾಶಿಯವರ ಮನೆಗೆ ಬಂಧುಗಳ ಆಗಮನ ತುಂಬ ಚೆನ್ನಾಗಾಗತ್ತೆ.
ಕೆಲಸ ಕಾರ್ಯದ ವಿಚಾರದಲ್ಲಿ ಅಭಿವೃದ್ಧಿ ನೋಡುವಂತರಾಗ್ತೀರಾ. ಮನಸ್ಸಿನಷ್ಟು ಕೆಲಸ ಕಾರ್ಯಗಳು ಈಡೇರುತ್ತಿದೆ ಅಂತ ಸಂಭ್ರಮ ಹಾಗೂ ಸಂತೋಷ ಮನಸ್ಸಲ್ಲಿ ಮನೆ ಮಾಡಿರುತ್ತೆ. ಉತ್ತಮವಾದಂತಹ ಒಂದಷ್ಟು ಆಹಾರಗಳನ್ನ, ಮನಸ್ಸಿಗೆ ತೃಪ್ತಿ ಕೊಡತಕ್ಕಂತಹ ಒಂದಷ್ಟು ಊಟೋಪಚಾರವನ್ನು ಸೇವಿಸುವ ಮುಖಾಂತರ ತೃಪ್ತಿ ಪಡ್ಕೊಳ್ತೀರಿ ಈ ವಾರ ಮಿಥುನ ರಾಶಿಯವರು. ನಿಮ್ಮ ಯಾರು ಸಹೋದ್ಯೋಗಿಗಳು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ರು ಅವರೊಂದಿಗೆ ಈ ವಾರ ತುಂಬಾ ಬಾಂಡಿಂಗ್ ಚೆನ್ನಾಗಾಗುತ್ತೆ. ಅವರೊಂದಿಗೆ ಒಂದಷ್ಟು ಬಾಂಡಿಂಗ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ತೀರಿ. ಅಭಿವೃದ್ಧಿಯನ್ನು ಹೊಂದುತ್ತೀರಿ ಈ ವಾರ. ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಲಾಭ ನೋಡಕ್ಕಾಗ್ತಾ ಇದೆ ಅಂತ ಹೇಳಿ ತೃಪ್ತಿ ಪಡ್ಕೊಂಡು ಭವಿಷ್ಯಕ್ಕೆ ಹೂಡಿಕೆಯನ್ನ ಈ ವಾರದಲ್ಲಿ ಪ್ರಾರಂಭಿಸ್ತೀರಿ. ಅಂದ್ರೆ ಸೇವಿಂಗ್ಸ್ ತುಂಬಾ ಚೆನ್ನಾಗಿ ಮಾಡ್ತೀರಿ, ಅಂದ್ರೆ ಲಾಭದಾಯಕದಲ್ಲಿದ್ದೀರಾ ಅಂತ ಹೇಳಿ ಮಿಥುನ ರಾಶಿಯವರು. ಸ್ವಲ್ಪ ಆಡಬೇಕು ಜಾಸ್ತಿ ಮಾಡಿ, ಖಂಡಿತ ಲಾಭ ಅದೃಷ್ಟದ ಫಲ ಇನ್ನು ಯಥೇಚ್ಛವಾಗಿ ಕೈ ತುಂಬ ಪಡೆದುಕೊಳ್ಳುವಂತಾಗ್ತೀರಿ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ಹೇಳಿ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸರ್ಕಾರದಿಂದ ಸಹಾಯ ಮನ್ನಣೆ ಈ ವಾರ ತುಂಬಾ ಚೆನ್ನಾಗಿ ಕಟಕ ರಾಶಿಗೆ ಲಭಿಸುತ್ತೆ. ಸರ್ಕಾರದಿಂದ ಯಾವ್ದಾದ್ರು ಸಬ್ಸಿಡಿ ಪಡ್ಕೊಳ್ಬೇಕಾಗಿತ್ತು, ಯಾವುದೊಂದು ಸಾಲ ಸಿಗಬೇಕಾಗಿತ್ತು, ಯಾವುದೊಂದು ಫೈಲ್ ಮೂವ್ ಆಗಬೇಕಾಗಿತ್ತು ಕಚೇರಿ ಟು ಕಚೇರಿ, ಸರ್ಕಾರದ ಕೆಲಸ ತುಂಬಾ ಯಾರೋ ವಿಳಂಬ ಆಗ್ತಾ ಇದೆ, ಮನಸ್ತತ್ವವಾಗಿದೆ ಅಂತ ಕುಗ್ಗಿದಿರಲ್ಲ ಅಂಥವ್ರಿಗೆ ಶುಭ ಸುದ್ದಿ. ಸರ್ಕಾರದ ವಿಚಾರದಿಂದ ನಾನಾ ರೀತಿ ಮನ್ನಣೆ ಪಡ್ಕೊಳ್ತೀರಿ. ನಿಮ್ಮ ಸ್ನೇಹಿತರು ನಿಮ್ಮ ಜೊತೆಗೆ ಬಂದು ನಿಂತ್ಕೊಳ್ತಾರೆ ಈ ವಾರ. ಈ ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಬೆನ್ನೆಲುಬಾಗ್ತಾರೆ, ಉತ್ತಮ ಮಾರ್ಗದರ್ಶನವನ್ನು ಕೊಡ್ತಾರೆ, ಸರಿಯಾದ ರೂಟನ್ನು ತೋರಿಸ್ತಾರೆ, ಆರ್ಥಿಕವಾಗಿ ಕೂಡ ಸಹಾಯವನ್ನು ಮಾಡ್ತಾರೆ. ಒಬ್ಬ ಹೆಣ್ಮಗಳು ಕಟಕ ರಾಶಿಯವರಿಗೆ ಈ ವಾರ ಬೆನ್ನೆಲುಬಾಗಿ ನಿಂತ್ಕೊಳ್ತಾಳೆ ಬಂದು. ಅದು ಗೆಳತಿ ಆಗಿರ್ಬೋದು, ಸ್ನೇಹಿತೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಥವಾ ಅಪರಿಚಿತರು ಯಾರೋ ಒಬ್ರು ನಿಮ್ಮ ಕಷ್ಟದ ಸಮಯದಲ್ಲಿ ಆಪತ್ ಬಾಂಧವರು ತರ ಬಂದು ನಿಂತ್ಕೊಳ್ತಾರೆ, ಸಹಾಯವನ್ನು ಮಾಡ್ತಾರೆ. ಒಂದಷ್ಟು ಶುಭ ಸಮಾರಂಭಗಳು ಮನೆಯಲ್ಲಿ ಚಟುವಟಿಕೆಗಳು ಪ್ರಾರಂಭವಾಗತಕ್ಕಂಥ ಸಮಯವಿದು. ನಿಮ್ಮ ಮನೆಯಲ್ಲಿರತಕ್ಕಂಥ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗಿ ಇಡೀ ಕುಟುಂಬ ಸಂಭ್ರಮದಿಂದ ಸಡಗರದಿಂದ ಎಲ್ಲ ಕೆಲಸ ತೊಡಕೊಂಡು ಅಭಿವೃದ್ಧಿ ನೋಡತಕ್ಕಂಥ ವಾರವಿದು. ಅಂದ್ರೆ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ವಾರ ಹಾಗೂ ಲಾಭದಾಯಕ ವಾರ. ಅಂದ್ರೆ ಈ ವಾರ ತುಂಬಾ ಚೆನ್ನಾಗಿದೆ, ಮುಂದುವರಿರಿ. ಖಂಡಿತ ನಿಮ್ಮ ಪರಿಶ್ರಮಕ್ಕೆ, ನಿಮ್ಮ ಒಳ್ಳೆತನಕ್ಕೆ ಈ ವಾರ ಲಾಭ ಜಾಸ್ತಿ ಲಭಿಸುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಾರ್ಯದಲ್ಲಿ ಸಿದ್ಧಿ, ಲಾಭ, ಜಯತ್ವಕ್ಕೆ ನಿಮ್ಮದಾಗಿರತಕ್ಕಂಥದ್ದು. ಅಂದ್ರೆ ಯಾರು ಸಿಂಹರಾಶಿಯವರಿದ್ದೀರಿ ಈ ವಾರ ಮಾಡತಕ್ಕಂಥ ಕೈ ಹಾಕತಕ್ಕಂಥ ಎಲ್ಲ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ನೋಡುವಂತರಾಗ್ತೀರಾ, ಲಾಭ ನೋಡುವಂತರಾಗ್ತೀರಾ. ಸಮಾಜ ನಿಮ್ಮನ್ನು ಗುರುತಿಸಿ, ನಿಮ್ಮ ಕೆಲಸ ಕಾರ್ಯವನ್ನು ಗುರುತಿಸಿ ಪ್ರಶಂಸೆ ನುಡಿಗಳನ್ನು ಕೊಡುತ್ತೆ. ಇನ್ನೂ ಅಧಿಕ ನಂಬಿಕೆಯನ್ನು ನಿಮ್ಮ ಮೇಲಿಟ್ಟು ಕೆಲಸ ಕಾರ್ಯವನ್ನು ಒಪ್ಪಿಸುತ್ತೆ. ಈ ವಾರ ನೀವು ಯಾವುದೇ ರೀತಿಯ ಪದವಿ ಅಥವಾ ಯಾವುದೊಂದು ಸನ್ಮಾನಗಳನ್ನು ಅಪೇಕ್ಷೆ ಇಲ್ಲ ಅಂದ್ರೂ ಕೂಡ ಎಲ್ಲವೂ ಕೂಡ ನಿಮ್ಮ ಹತ್ರ ಕೈ ಚಾಚಿ ಬರುತ್ತೆ, ಹಾಗೂ ಅದು ನಿಮಗೆ ಖಂಡಿತವಾಗಿಯೂ ಉತ್ತಮ ಕೀರ್ತಿಯನ್ನು ತಂದುಕೊಡುತ್ತೆ. ಭವಿಷ್ಯದಲ್ಲಿ ನಾನಾ ರೀತಿಯ ಸಮಾರಂಭಗಳಲ್ಲಿ ಭಾಗವಹಿಸ್ತೀರಿ. ಒಂದಷ್ಟು ಫಂಕ್ಷನ್ಸ್ಗಳಲ್ಲಿ ಎಲ್ಲರೊಂದಿಗೆ ಬೆರೆತು ನಿಮ್ಮ ಮನಸ್ಸಲ್ಲಿರತಕ್ಕಂಥ ಒಂದಷ್ಟು ಗೊಂದಲಕ್ಕೆ ಕ್ಲಿಯರ್ ಮಾಡ್ಕೊಳ್ತೀವಿ. ಗೊಂದಲ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ. ಆತ ಯಾರೋ ಏನೋ ಹೇಳಿದ್ರಂತಪ್ಪ, ಅವ್ರ ಹತ್ರ ಕಮ್ಯುನಿಕೇಶನ್ ಮಾಡೋದು, ಆತ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾನೆ, ಕ್ಲಾರಿಟಿ ಕೊಡೋಕ್ಕೂ ನಿಮ್ಗೆ ಆಗ್ತಿರಲ್ಲ ಅಂತ ಎಲ್ಲ ಗೊಂದಲಗಳು ದೂರವಾಗುತ್ತೆ. ಮನಸ್ಸಿಗೆ ತೃಪ್ತಿಯನ್ನ ಹಾಗೂ ಆನಂದವನ್ನ ಈ ವಾರ ಸಿಂಹರಾಶಿಯವರು ಪಡೆದುಕೊಳ್ತೀರಿ. ಅಂದ್ರೆ ಈ ವಾರ ಸಿಂಹರಾಶಿಯವ್ರಿಗೆ ಎಲ್ಲ ವಿಚಾರದ ಲಾಭದಾಯಕ, ಎಲ್ಲ ವಿಚಾರದಲ್ಲೂ ಅಭಿವೃದ್ಧಿಯನ್ನ ಈಸಿಯಾಗಿ ನೋಡ್ಬೋದು. ಖಂಡಿತ ಈ ವಾರ ಹಿಂದಿನ ವಾರಕ್ಕೆ ಹೋಲಿಸ್ಕೊಂಡ್ರೆ ಲಾಭ ಜಾಸ್ತಿ ಇದೆ. ಅದನ್ನು ಕರೆಕ್ಟಾಗಿ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಖಂಡಿತ ಈ ವಾರ ನಿಮಗೇನು ಅನ್ಕೊಂಡಿರ್ತಾರ ಎಲ್ಲವೂ ಭಗವಂತ ಇಡಪಟ್ಟು ಜಾಸ್ತಿ ಇರ್ತಾರೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು 7 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಶುಭ, ಲಾಭ, ಯಶಸ್ಸು ನಿಮ್ಮದಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಮನೆಯಲ್ಲಿ ಶುಭ ಕಾರ್ಯಕ್ರಮ ನಡೆಯತಕ್ಕಂಥ ಸಂದರ್ಭವಿದು. ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ನೋಡುವಂತರಾಗ್ತೀರಾ. ಯಾರು ನೂತನವಾಗಿ ಹೊಸ ಕೆಲಸಕ್ಕೆ ಕೈ ಹಾಕಬೇಕು ಅಂತಿದ್ದವರು, ಹೊಸ ಹೂಡಿಕೆಯಲ್ಲಿ ಕೈ ಹಾಕಬೇಕು ಅಂತಿದ್ದವರು ಈ ವಾರ ಮುನ್ನುಗ್ಗಿ ಲಾಭ ಏನು ಅನ್ಕೊಂಡಿರ್ತೀರ ಅದಕ್ಕಿಂತ ಜಾಸ್ತಿ ಲಭಿಸುತ್ತೆ. ನೀವೇನು ಅನ್ಕೊಂಡಿರ್ತೀರ ಸಣ್ಣ ಪುಟ್ಟ ಎಡವಟ್ಟುಗಳಾಗ್ಬೋದು, ಸಮಸ್ಯೆಗಳಾಗ್ಬೋದು, ಅಡೆತಡೆಗಳು ಬಾಧಿಸ್ಬೋದು ಅಂತ ಎಲ್ಲ ಸಂಕಷ್ಟಗಳು ದೂರವಾಗುತ್ತೆ. ಅಂದ್ರೆ ಈ ಸಂಪೂರ್ಣ ವಾರ ನಿಮಗೆ ಶುಭದಾಯಕ ವಾರ, ಲಾಭದಾಯಕ ವಾರ ಹಾಗೂ ಅದೃಷ್ಟದ ವಾರ ಕನ್ಯಾ ರಾಶಿಯವರಿಗೆ.
ಸ್ವಲ್ಪ ಪ್ರಯತ್ನ ಜಾಸ್ತಿ ಬೇಕಾಗುತ್ತೆ. ಸ್ವಲ್ಪ ಯಥೇಚ್ಛವಾಗಿ ಪ್ರಯತ್ನ ಪಟ್ಟರೆ ಏನನ್ನು ಪಡ್ಕೊಳ್ಬೇಕು ಅಂತಿರ್ತೀರ, ಪಡ್ಕೊಳ್ತಕ್ಕಂಥದ್ದು ದ್ವಿಗುಣ 2 ಪಟ್ಟಾಗಿ ಜಾಸ್ತಿ ಲಭಿಸುತ್ತೆ. ಅಂದರೆ ಇವಾರ ಎಲ್ಲವೂ ಚೆನ್ನಾಗಿದೆ, ಮುನ್ನುಗ್ಗಿ ಖಂಡಿತ ಲಾಭ ಯಶಸ್ಸು ನಿಮ್ಮದೇ ಆಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಜಾಗ್ರತೆಯಿಂದ ಕೆಲಸ ಕಾರ್ಯವನ್ನ ಮಾಡತಕ್ಕಂಥದ್ದು ತುಲಾರಾಶಿಯವರು. 50-50%. ಈ ಕಡೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಅಂತ ವಾರ ಇದು. ಸ್ವಲ್ಪ ಎಚ್ಚರಿಕೆಯ ಜೀನ ತಪ್ಪಿದ್ರು ಕೂಡ ತುಲಾರಾಶಿಯವ್ರಿಗೆ ನಾನಾ ರೀತಿಯ ಸಂಕಷ್ಟ ಕಾಡಿಸುತ್ತೆ. ಕೆಲಸದ ಕ್ಷೇತ್ರದಲ್ಲಿ ಕಿರಿಕಿರಿ ಆಗತಕ್ಕಂಥದ್ದು, ಹಿಂದೆ ನೀವು ಯಾವುದೋ ಮಾಡತಕ್ಕಂಥ ತಪ್ಪುಗಳಿಗೆ ಈಗ ತಲೆ ಕೊಡತಕ್ಕಂಥ ಸಂದರ್ಭ, ಅಭಿವೃದ್ಧಿ ಕುಂಠಿತವಾಗತ್ತೆ, ಮನಸ್ತಾಪಗಳು ಜಾಸ್ತಿ ಆಗತ್ತೆ, ದಾಯಾದಿಗಳೊಂದಿಗೆ ಆಸ್ತಿ ವಿಚಾರಕ್ಕೆ ಕಲಹ ಆಗತಕ್ಕಂಥದ್ದು, ಅನಾರೋಗ್ಯದ ಬಾಧೆ ಸ್ವಲ್ಪ ಕಾಡಿಸುತ್ತೆ. ಆರೋಗ್ಯವು ಕೂಡ ಕೈ ಕೊಡತಕ್ಕಂಥ ಚಾನ್ಸಸ್ ಇರುತ್ತೆ. ತುಲಾರಾಶಿಯವರಿಗೆ ಸ್ವಲ್ಪ ಜಾಗೃತವಾಗಿ ವಿವರಿಸಿ. ಅನ್ಕೊಂಡಿದ್ದು ಯಾವುದು ಕೂಡ ಸರಿಯಾದ ಸಮಯಕ್ಕಾಗದೆ ನೀವೇ ಫ್ರಸ್ಟ್ರೇಷನ್ ಹೋಗತಕ್ಕಂಥ ಮೂಮೆಂಟ್ ಕೂಡ ಬಂದ್ಬಿಡುತ್ತೆ. ಹಾಗಾಗಿ ತುಲಾರಾಶಿಯವರು ಎಷ್ಟು ಜಾಣ್ಮೆಯಿಂದ, ಎಷ್ಟು ತಾಳ್ಮೆಯಿಂದ ಕೆಲಸ ತೊಡಗಿಸ್ಕೊಳ್ತಾರೋ, ಎಷ್ಟು ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ತಾರೋ ಅಷ್ಟು ಲಾಭವನ್ನ ಖಂಡಿತ ಈ ವಾರ ನೋಡುವಂತರಾಗ್ತೀರಾ. ಸ್ವಲ್ಪ ಎಚ್ಚರಿಕೆಯ ವಾರ. ಲಕ್ಷ್ಮೀ ನರಸಿಂಹಸ್ವಾಮಿನ ಯಥೇಚ್ಛವಾಗಿ ಆರಾಧನೆ ಮಾಡಿ ತುಲಾರಾಶಿಯವರು ಈ ವಾರ ಖಂಡಿತ ನಿಮ್ಮ ಲಾಭ ದ್ವಿಗುಣವಾಗುತ್ತೆ, ಸಂಕಷ್ಟ ದೂರವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸನ್ಮಾನಗಳು, ಅಪೇಕ್ಷೆಗಳು, ನಿಮ್ಮ ಕೆಲಸಕ್ಕೆ ಉತ್ತಮ ಪ್ರಶಂಸೆ ಈ ವಾರ ವೃಶ್ಚಿಕ ರಾಶಿ ನೋಡ್ಕೊಂಡು ಬರುತ್ತೆ. ನೀವೇನೇ ಕೆಲಸ ಕಾರ್ಯ ಮಾಡ್ತಾ ಇದ್ದೀರಿ, ಎಷ್ಟೋ ದಿನ ಅನ್ಕೊಂಡಿರ್ತಾರ ಜನಗಳು ಯಾರು ನನ್ನ ಕೆಲಸ ಗುರುತಿಸ್ತಾ ಇಲ್ಲ, ಯಾರು ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ಅಂತ ಹೇಳೋರಿಲ್ಲ, ಬರೀ ಕೆಲಸ ಹೇಳೋರೇ ಆಯ್ತು, ಈ ತರ ಬೇಜಾರು ಯಾರು ಮಾಡ್ಕೊಂಡಿರ್ತೀರಿ ಅಂಥವ್ರಿಗೆ ಶುಭ ದಿನಗಳು. ಈ ವಾರ ನಿಮ್ಮ ಕೆಲಸವನ್ನ ಜನ ಗುರುತಿಸ್ತಾರೆ, ಪ್ರಶಂಸೆ ನುಡಿಗಳನ್ನು ಆಡ್ತಾರೆ, ನಿಮಗೆ ಸಹಕಾರವನ್ನು ಕೊಡ್ತಾರೆ. ಗೊತ್ತೋ ಗೊತ್ತಿಲ್ಲದೋ ಐಕು ಸಿಗ್ಬೋದು, ಪ್ರಮೋಷನ್ ಸಿಗ್ಬೋದು. ಖಂಡಿತ ನಿಮ್ಮ ನಿಯತ್ತಿನ ಕೆಲಸಕ್ಕೆ, ಶ್ರದ್ಧೆಯ ಕೆಲಸಕ್ಕೆ ಭಗವಂತ ಈ ವಾರ ಗಿಫ್ಟ್ ಕೊಟ್ಟಿದ್ದಾನೆ. ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ನಿಮಗ ಕಾದಿದೆ. ಎಲ್ಲ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಲಾಭವನ್ನು ನೋಡುವಂತರಾಗ್ತೀರಾ. ಮನೇಲಿ ಏನೋ ವಿಧವಂತ ಸಂಭ್ರಮದ ವಾತಾವರಣ, ಮನಸ್ಸಿಗೆ ಸಂತೋಷ. ಸಂಪೂರ್ಣ ವಾರ ಒಂದಲ್ಲ ಒಂದು ಕೆಲಸ ತುಂಬಾ ಆಕ್ಟಿವ್ ಆಗಿ ಬ್ಯುಸಿ ಆಗಿರ್ತೀರಿ. ಈ ವಾರ ಎಲ್ಲಿಯೂ ಕೂಡ ಬೇಜಾರಾಗ್ತಿದೆ, ಏನೋ ಒಂಥರ ಕಳ್ಕೊಳ್ತಾ ಇದ್ದೀನಿ, ಏನೋ ಪಶ್ಚಾತ್ತಾಪ ಅಥವಾ ಕಿರಿಕಿರಿ ಈ ಥರದ್ದು ಏನೇ ವರ್ಡ್ಸ್ ಬರಲ್ಲ ನಿಮಗೆ. ಸಂಭ್ರಮ, ಸಂತೋಷ, ಏನೋ ಖರೀದಿ ಮಾಡ್ತಾ ಇದ್ದೀನಿ, ಮನೆಗೇನೋ ಪರ್ಚೇಸ್ ಮಾಡ್ಕೊಂಡ್ಬಂದೆ, ಕೆಲಸದಲ್ಲಿ ನಿಮ್ಗೆ ಉಗುಳಿದ್ರು, ಯಾರೋ ಏನೋ ಗಿಫ್ಟ್ ಕೊಟ್ಟರು, ಇದೇ ಥರ ಈ ವಿಚಾರದಲ್ಲಿ ಸ್ವಲ್ಪ ಖುಷಿಯಾಗಿ ಸಂಭ್ರಮದಿಂದ ಇಡೀ ಸಂಪೂರ್ಣ ವಾರವನ್ನು ಕಳೆಯುವಂತರಾಗ್ತಾರೆ. ಅಂದ್ರೆ ಇಸ್ ದ ಲಕ್ಕಿಯೆಸ್ಟ್ ವಾರ ವೃಶ್ಚಿಕ ರಾಶಿಯವರಿಗೆ. ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಲಾಭ ಈ ವಾರ ನಿಮಗ ಕಾದಿದೆ. ಸ್ವಲ್ಪ ಪ್ರಯತ್ನ ಜಾಸ್ತಿ ಪಡಿ ವಾರ ವೃಶ್ಚಿಕ ರಾಶಿಯವರು, ಖಂಡಿತ ಲಾಭ ಯಶಸ್ಸು ನಿಮ್ಮದೇ ಆಗಿರುತ್ತೆ. ಅಂದ್ರೆ ಈ ವಾರ ಸ್ವಲ್ಪ ಎಲ್ಲವೂ ನಿಮ್ಮ ಕೈಲಿದೆ ಅಂತ ವೃಶ್ಚಿಕ ರಾಶಿಯವರಿಗೆ. ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಲಾಭ, ಅಷ್ಟು ಯಶಸ್ಸು ಖಂಡಿತ ಸಿಗುತ್ತೆ. ಇನ್ನೂ ಯಥೇಚ್ಛವಾಗಿ ಸಿಗ್ಲಿ ಅನ್ನೋದು ಕೂಡ ನನ್ನ ಆಶಯ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಧನುಸ್ಸು ರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಿಚಾರದಲ್ಲಿ ಸಂಶಯವೇ ಬೇಡ. ಈ ವಾರ ಲಾಭ ಅದೃಷ್ಟ ನಿಮ್ಮದಾಗಿರತಕ್ಕಂಥದ್ದು. ಧನುಸ್ಸು ರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ಕೆಲಸ ಕಾರ್ಯದಲ್ಲಿ ಸಹೋದ್ಯೋಗಿಗಳ ಸಹಕಾರ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರಾ. ಇಂದಿನ ಸಾಲಗಳನ್ನು ಧನುಸ್ಸು ರಾಶಿಯವರು ಈ ವಾರ ತೀರಿಸಿಕೊಳ್ಳುವಂತರಾಗ್ತೀರಿ. ಮನಸ್ತಾಪಗಳು ದೂರವಾಗತಕ್ಕಂಥದ್ದು ಕ್ಲಾರಿಟಿ ಸಿಗುತ್ತೆ. ಪ್ಯೂರ್ಲಿ ಈ ವಾರ ನಿಮಗೆ ಯಾವುದು ಸರಿ ಯಾವುದು ತಪ್ಪು ಅಂತ ನೀಟಾಗಿ ಗೊತ್ತಾಗುತ್ತೆ. ಹಿಂದೆ ಮುಂದೆ ಆಗಿರತಕ್ಕಂಥ ಒಂದಷ್ಟು ಸನ್ನಿವೇಶಗಳು ದೂರವಾಗುತ್ತೆ. ಅಭಿವೃದ್ಧಿಯನ್ನು ಈ ವಾರವನ್ನು ಸ್ವಲ್ಪ ಹೊಂದುವಂತರಾಗ್ತೀರಾ. ಮನಸ್ಸಿಗೆ ಏನೋ ವಿಧಂತ ಸಂತೋಷ ಕಾಡತಕ್ಕಂಥದ್ದು ಈ ವಾರ. ಎಲ್ಲವೂ ತುಂಬ ಚೆನ್ನಾಗಾಗ್ತದೆ, ಎಲ್ಲ ಕಡೆ ಇಂಪ್ರೂವ್ಮೆಂಟ್ ನೋಡ್ತಾ ಇದ್ದೀನಿ, ಎಲ್ಲ ಕಡೆ ಲಾಭ ನೋಡ್ತಾ ಇದ್ದೀನಿ ಅಂತ ನಿಮಗೆ ನೀವೇ ಸಮಾಧಾನ ಕೂಡ ಮಾಡ್ಕೊಳ್ತೀರಿ. ಇಟ್ ಇಸ್ ಅ ಪ್ಲಸ್ ಪಾಯಿಂಟ್ ನಿಮಗೆ ಈ ವಾರ ಸಂಪೂರ್ಣ ಧನುಸ್ಸು ರಾಶಿಯವರಿಗೆ. ಹಾಗೆಯೇ ಈ ವಾರ ಕಾರ್ಯದಲ್ಲಿ ಕೂಡ ಲಾಭವನ್ನ ಯಶಸ್ಸನ್ನು ನೋಡ್ತೀರಾ. ಏನೇ ಕೆಲಸಗಳಿಂದ ನಿಂತೋಗಿದ್ರು, ಸ್ಟಕ್ ಆಗಿದ್ರು, ಧನುಸ್ಸು ರಾಶಿಯವರು ತಲೆ ಕೆಡಿಸ್ಕೊಳ್ಬೇಡಿ. ಈ ವಾರ ಆ ಕೆಲಸ ಕಾರ್ಯದಲ್ಲಿ ಫೋಕಸ್ ಮಾಡಿ, ಆ ಕೆಲಸ ಕಾರ್ಯವನ್ನು ವರ್ಕ್ ಮಾಡಕ್ಕೆ ಶುರು ಮಾಡಿ. ಖಂಡಿತ ಲಾಭ ಯಶಸ್ಸು ನಿಮ್ಮದೇ ಆಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಮಕರ ರಾಶಿಯವರಿಗೆ ಈ ವಾರ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಷ್ಟ ಉಂಟು,
ಮಕರ ರಾಶಿಯವರಿಗೆ ಈ ವಾರ ಕಷ್ಟಕರ ವಾರ. ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಅಂದುಕೊಂಡಂತ ಸಮಯದಲ್ಲಿ ಆಗೋದಿಲ್ಲ. ಧನಹಾನಿ ಮಾನಹಾನಿ ಜಾಸ್ತಿ ಆಗುತ್ತೆ, ಜಾಗ್ರತೆ. ನೀವು ತಪ್ಪೇ ಮಾಡಿಲ್ಲ ಆದ್ರೂ ಕೂಡ ತಪ್ಪಿತಸ್ಥ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಡ್ಬೋದು, ಜಾಗೃತವಾಗಿರಿ. ಯಾವ ಕೆಲಸವೂ ಕೂಡ ಆಗದೆ ಗೋಜನಲ್ಲಿ ಸಿಗಾಕೊಂಡ್ಬಿಡ್ಬೋದು. ಯಾವುದು ನೆಮ್ಮದಿ ಸಿಗ್ತಾ ಇಲ್ಲ, ಅಭಿವೃದ್ಧಿನ ನೋಡೋಕ್ಕಾಗ್ತಾ ಇಲ್ಲ ಜೀವನದಲ್ಲಿ, ಎಲ್ಲ ಕೆಲಸಗಳು ತುಂಬ ನಿಧಾನವಾಗ್ತದೆ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಖಂಡಿತ ನಿಮ್ಮ ಕಷ್ಟಕ್ಕೆ ಭಗವಂತ ಫಲವನ್ನ ಕೊಟ್ಟೇ ಕೊಡ್ತಾನೆ. ಈ ಸಂಪೂರ್ಣ ವಾರ ಏನನ್ನು ದುಡಿದಿರ್ತೀರಿ, ವಾರದ ಅಂತ್ಯಭಾಗದಲ್ಲಿ ಅಷ್ಟು ಲಾಭವನ್ನು ಯಶಸ್ಸನ್ನು ಖಂಡಿತ ಕಾಣುವಂತಾಗ್ತೀರಿ. ಮನಸ್ಸಲ್ಲಿರತಕ್ಕಂಥ ಒಂದಷ್ಟು ದುಃಖ, ಒಂದಷ್ಟು ಮನಸ್ಥಿತಿಗಳ ಬೇಜಾರಾಗತಕ್ಕಂಥದ್ದೆಲ್ಲವೂ ದೂರವಾಗುತ್ತೆ. ಅಭಿವೃದ್ಧಿಯನ್ನು ನೋಡುವಂತಾಗ್ತೀರಾ ಈ ವಾರ. ಅದೃಷ್ಟ ಕುಲಾಯಿಸತಕ್ಕಂಥ ವಾರವೂ ಕೂಡ ಈ ವಾರ ಪರಿವರ್ತನೆ ಆಗುತ್ತೆ. ಆದರೆ ನಿಮ್ಮ ಪರಿಶ್ರಮ ಮೇಲೆ, ನಿಮ್ಮ ಕೆಲಸ ಕಾರ್ಯದ ಮೇಲೆ ಎಲ್ಲವೂ ನಿರ್ಧಾರವಾಗಿರತಕ್ಕಂಥದ್ದು. ನಾನು ಆಗಲೇ ಹೇಳಿದ ಎಚ್ಚರಿಕೆ ವಾರ ತುಂಬ ಕ್ಲಿಷ್ಟ ಹಾಗೂ ಕಷ್ಟಕರ ವಾರ ಅಂತ. ಯಾಕೆ? ಹಾರ್ಡ್ ವರ್ಕ್ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗಿದ್ದವರೇ ಬೆನ್ನಿಗೆ ಚೂರಿ ಹಾಕತಕ್ಕಂಥ ವಾರವಾಗ್ಬಿಡ್ಬೋದು ಮಕರ ರಾಶಿಯವರು. ಯಾವುದು ಕೂಡ ಸರಿಯಾದ ಸಮಯ ಆಗ್ತಾ ಇಲ್ಲ ಅಂತ ಅಪನಿಂದಗಳು ಯಥೇಚ್ಛವಾಗಿ ಆಗ್ಬೋದು. ಕೆಲಸದ ಕ್ಷೇತ್ರದಲ್ಲೂ ಕಿರಿಕಿರಿ ಕೂಡ ಆಗತಕ್ಕಂಥದ್ದಾಗ್ಬಿಡುತ್ತೆ. ಸ್ವಲ್ಪ ಜಾಗೃತವಾಗಿ ಸ್ವಲ್ಪ ನಿಭಾಯಿಸ್ಕೊಂಡು ಈ ವಾರ ತೆಗೆದುಕೊಂಡು ಹೊಂತಿರೋಗಿ ಖಂಡಿತ ವಾರದ ಅಂತ್ಯ ಭಾಗದಲ್ಲಿ ಸ್ವಲ್ಪ ಲಾಭವನ್ನ, ಸ್ವಲ್ಪ ನೆಮ್ಮದಿಯನ್ನ ಕಾಣುವಂತಾಗ್ತೀರ. ಈ ವಾರ ಮಕರ ರಾಶಿಯವರು ಶಕ್ತಿಯನುಸಾರವಾಗಿ ಗುರು ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ಮಾಡಿ, ಆ ರಾಯರು ನಿಮ್ಮೆಲ್ಲರ ಸಂಕಷ್ಟವನ್ನು ದೂರ ಮಾಡಿ ಮನಸ್ಸಲ್ಲಿ ಇಷ್ಟೈಶ್ವರ್ಯವನ್ನ ಖಂಡಿತವಾಗಿ ಈಡೇರಿಸ್ಕೊಡ್ತಾರೆ. ನಿಮಗೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು. ತುಂಬ ವರ್ಷಗಳಿಂದ ಪ್ರಯತ್ನಪಟ್ಟು ಕೂಡ ಮದುವೆ ಸೆಟ್ ಆಗ್ತಾ ಇಲ್ಲ, ಸಂತಾನ ತುಂಬ ವಿಳಂಬ, ಯಂತ್ರ ಮಂತ್ರದ ಪ್ರಯೋಗಗಳಿಂದ ಜೀವನ ಸಾಕಾಗ್ಬಿಟ್ಟಿದೆ, ಒಳ್ಳೆ ಕೆಲಸ ಸಿಗ್ತಾ ಈ ಥರ ನಾನಾ ಟೆನ್ಷನ್ಸ್ಗಳು ಸಮಸ್ಯೆಗಳಿದ್ರೆ ಒಂದು ಬಾರಿ ಕೆಳಗಡೆ ಡಿಸ್ಪ್ಲೇ ಆಗ್ತಿರತಕ್ಕಂಥ ಕರೆ ಮಾಡಿ. ಜ್ಯೋತಿಷ್ಯದ ಮುಖಾಂತರ ಸರಳವಾಗಿ ಸೂಕ್ತವಾದ ಪರಿಹಾರವನ್ನು ನಾನು ಕೊಡ್ತೇನೆ. ಮೈಸೂರಿನ ಕುವೆಂಪು ನಗರದಲ್ಲಿ ನಮ್ಮ ಕಚೇರಿ ಇರತಕ್ಕಂಥ ನೇರವಾಗಿ ಪ್ರತಿನಿತ್ಯ ಅವೈಲೇಬಲ್ ಇರ್ತೀನಿ, ಭೇಟಿ ಮಾಡ್ಬೋದು. ಅದು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಬನ್ನಿ, ಅಥವಾ ಕಾಲ್ ಮಾಡೋ ಮುಖಾಂತರ ಫೋನಲ್ಲೇ ನೀವು, ಅಥವಾ ವಿಡಿಯೋ ಕಾಲ್ ಮುಖಾಂತರ ಕೂಡ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನೇರವಾಗಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹಾರವನ್ನು ನೀವು ಪಡ್ಕೊಳ್ಬಹುದು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 7 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು, ಧನಲಾಭವಿದೆ. ಕುಂಭರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ಮನೆಯಲ್ಲಿ ಮಂಗಳ ಕಾರ್ಯಗಳು ಪ್ರಾರಂಭವಾಗುತ್ತೆ, ಶುಭವನ್ನ ನೋಡುವಂತರಾಗ್ತೀರ. ಹಣಕಾಸಿನ ವಿಚಾರದಲ್ಲಿ ಲಾಭವಾಗತಕ್ಕಂಥದ್ದು. ಹಿಂದೆ ಮಾಡಿರ್ತಕ್ಕಂಥ ಒಂದಷ್ಟು ಕೈ ಸಾಲಗಳನ್ನು ಕುಂಭರಾಶಿ ಈ ವಾರ ತೀರಿಸ್ಕೊಳ್ತೀರಿ. ಆರ್ಥಿಕವಾಗಿ ಜೀವನ ಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀರಿ. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಖಂಡಿತವಾಗಿ ಈ ವಾರ ನಿಮಗೆ ಜಾಸ್ತಿ ಸಮಾಧಾನ ಕೊಡತಕ್ಕಂಥದ್ದಾಗುತ್ತೆ. ಮನೆಗೆ ಬರತಕ್ಕಂಥ ಬಂಧುಗಳ ಆಗಮನದಿಂದ ಏನೋ ವಿಧಂತ ಸಂತೋಷ, ಜೀವನದಲ್ಲಿ ಆಗತಕ್ಕಂಥ ಸಮೃದ್ಧಿಯನ್ನು ನೋಡಿ ನಿಮಗೆ ನೀವೇ ಸಮಾಧಾನ ಪಟ್ಕೊಳ್ತೀರಿ. ಆದರೆ ಕುಂಭರಾಶಿಯವರಿಗೆ ಈ ವಾರ ಸಂಪೂರ್ಣ ವಾರ ಶುಭದ ವಾರ, ಲಾಭದಾಯಕ ವಾರ ಹಾಗೂ ಅದೃಷ್ಟದ ವಾರ. ಯಾಕಪ್ಪ ಅದೃಷ್ಟದ ವಾರ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, 7.5 ಆಗಿದ್ದೀರಿ. ಜೀವನ ಆಲ್ರೆಡಿ ಹೆಂಗಾಗ್ಬಿಟ್ಟಿದೆ, ಇಂಡಿ ಇರಿಪೆ ಆಗ್ಬಿಟ್ಟಿದೆ. ಯಾವಾಗಾದ್ರೂ 7.5 ಮುಗಿಯುತ್ತೋ ಅಂತ ಸಿಗ್ತಾವ ಕುಂಭರಾಶಿಯವರೆಲ್ಲ ಹೇಳ್ತಾರೆ ನನ್ನ ಹತ್ರ. ಎಷ್ಟೋ ಜನ ನಮ್ಗೆ ಕಮೆಂಟ್ ಮಾಡ್ತಿರ್ತಾರೆ, ಕುಂಭರಾಶಿಯವರು ಇದ್ರೆ ಬೇಕಾದ್ರೆ ರಾಶಿನೇ ಡಿಲೀಟ್ ಮಾಡಿಬಿಡಿ, ಸಾಕಾಗ್ಬಿಟ್ಟಿದೆ ಜೀವನದಲ್ಲಿ, ಎಷ್ಟು ನೋವನ್ನ, ಕೊರಗನ್ನ, ಮನಸ್ತಾಪಗಳನ್ನ, ಆರೋಗ್ಯದ ಸಮಸ್ಯೆಗಳನ್ನ ಎದುರಿಸಿ ಅಂತ. ಅದಕ್ಕೆ ಈ ವಾರ ಸ್ವಲ್ಪ ಎಲ್ಲವೂ ಚೆನ್ನಾಗಿರೋದ್ರಿಂದ ಇದು ಅದೃಷ್ಟದ ವಾರ ಅಂತೇಳಿ ನಾನು ಮೆನ್ಷನ್ ಮಾಡಿದ್ದು. ಪ್ರಯತ್ನ ಪಡಿ, ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಪ್ರಯತ್ನ ಪಡ್ತಾನೆ. ಯಾವುದೇ ಕಾರಣಕ್ಕೂ ಯಾವ ಕ್ಷಣದಲ್ಲೂ ಸೋಲನ್ನು ಒಪ್ಕೊಳ್ಬೇಡಿ ಕುಂಭರಾಶಿಯವರು. ಎಷ್ಟು ಹೋರಾಡ್ತಿರೋ, ಎಷ್ಟು ಜೀವನದ ಜೊತೆಗೆ ಒಡೆದಾಡ್ತಿರೋ ಅಷ್ಟು ಲಾಭ ಯಶಸ್ಸು ನಿಮ್ಮದೇ ಆಗಿರುತ್ತೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು 13 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಮಿತ್ರರ ಸೌಖ್ಯ ಈ ವಾರ ಮೀನರಾಶಿಯವರಿಗೆ ತುಂಬಾ ಚೆನ್ನಾಗಿರತಕ್ಕಂಥದ್ದು. ಆತ್ಮೀಯ ಮಿತ್ರರು ನಿಮ್ಮ ಈ ವಾರ ಜೊತೆ ನಿಂತ್ಕೊಳ್ತಾರೆ, ನಿಮ್ಮ ಸರಿ ತಪ್ಪುಗಳನ್ನು ತಿದ್ದುತ್ತಾರೆ, ಉತ್ತಮ ಮಾರ್ಗದರ್ಶನವನ್ನು ಮಾಡ್ತಾರೆ, ಸಹಕಾರವನ್ನು ಕೊಡ್ತಾರೆ, ಆರ್ಥಿಕವಾಗಿ ಸಹಾಯವನ್ನು ಮಾಡ್ತಾರೆ. ಇದು ಹೊಸ ಚೈತನ್ಯವನ್ನು ಕೊಡುತ್ತೆ, ಜೀವನದಲ್ಲಿ ಹೊಸ ದಾರಿಯನ್ನು ತೋರಿಸ್ಕೊಡತಕ್ಕಂಥದ್ದು. ಈ ಸಂಪೂರ್ಣ ವಾರ ಸರ್ಕಾರಿ ಸಂಬಂಧಪಟ್ಟ ಕೆಲಸಗಳು ಯಾವ ಸುಕ್ಕಾಗಿತ್ತು, ತುಂಬಾ ಕೆಲಸಗಳು ಡಿಲೇ ಆಗ್ತಿತ್ತು ಅಂತಿದ್ದವರು ಹೋಗಿ ಮುಂದುವರಿರಿ. ಮೀನರಾಶಿಯವರು ಖಂಡಿತ ಆ ವಿಚಾರದಲ್ಲಿ ಶುಭವನ್ನ, ಎಲ್ಲ ಕೆಲಸಗಳು ಮುಕ್ತಾಯವಾಗ್ತಿದ್ದು ಸಮಾಧಾನ ಪಡ್ಕೊಳ್ತೀರಿ. ಯಾರ ಸರ್ಕಾರಿ ಅಧಿಕಾರಿಗಳಿದ್ದೀರಿ, ಪ್ರಮೋಷನ್ ಆಗ್ತಾ ಇಲ್ಲ ಅಥವಾ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಅಂತ ತುಂಬಾ ಕಷ್ಟಪಡ್ತಿದ್ದೀರಿ, ಈ ವಾರ ಪ್ರಯತ್ನ ಪಟ್ಟರೆ ಖಂಡಿತ 2 ಕೆಲಸದಲ್ಲಿ ಲಾಭ ನಿಮ್ಮದಾಗಿರುತ್ತೆ. ಪ್ರಯತ್ನ ಜಾಸ್ತಿ ಬೇಕು ಮೀನರಾಶಿಯವರಿಗೆ. ಮನೆಯಲ್ಲಿ ಒಂದಷ್ಟು ಸಂಭ್ರಮದ ವಾತಾವರಣ, ಯಾರೋ ಒಂದಷ್ಟು ಹಿತೈಷಿಗಳು ಬರ್ತಾರೆ ಮನೆಗೆ, ಒಂದಷ್ಟು ನಿಮ್ಮಲ್ಲಿರತಕ್ಕಂಥ ಕನ್ಫ್ಯೂಸ್ಗಳನ್ನು ಕ್ಲಿಯರ್ ಮಾಡ್ತಾರೆ.
ನಿಮಗೆ ಒಂದಷ್ಟು ಸಹಾಯವನ್ನು ಕೂಡ ಮಾಡ್ತಾರೆ. ಸಹಾಯ ಅಂದರೆ ಹಣಕಾಸೆ ಕೊಡಬೇಕು ಅಂತೇನಿಲ್ಲ, ಮಾರಲ್ ಸಪೋರ್ಟ್ ಕೂಡ ಹಣಕಾಸು ಕೊಡೋದಕ್ಕಿಂತ ದೊಡ್ಡದು. ಯಾವ ವ್ಯಕ್ತಿ ಮೆಂಟಲಿ ತುಂಬ ಸ್ಟ್ರಾಂಗ್ ಇರ್ತಾನೋ ಆತನಿಗೆ ಸಮಸ್ಯೆ ಸಾಗರವನ್ನು ಎದುರಿಸ್ಬಿಡ್ತಾನೆ. ಆದರೆ ಯಾವ ವ್ಯಕ್ತಿ ಮೆಂಟಲಿ ತುಂಬ ವೀಕ್ ಆಗಿರ್ತಾನೋ ಸಣ್ಣ ಉಳ್ಕೊಳ್ಳಿಯಷ್ಟು ಸಮಸ್ಯೆ ಬೆಟ್ಟದ ರೀತಿ ಕಾಣ್ಬೇಡ. ಈ ಥರ ಎಷ್ಟೊಂದು ನಿದರ್ಶನಗಳನ್ನು ನಾನು ಕಣ್ಮುಂದೆ ನಾನು ಕಂಡಿದ್ದೇನೆ. ಹಾಗಾಗಿ ಮೀನರಾಶಿಯವರಿಗೆ ಈ ವಾರ ಸ್ವಲ್ಪ ಎಲ್ಲ ವಿಚಾರಕ್ಕೂ ಲಾಭದಾಯಕ, ಶುಭ, ಅಭಿವೃದ್ಧಿ ನೋಡತಕ್ಕಂಥ ವಾರವಾಗಿದೆ. ಫಿನಾನ್ಷಿಯಲಿ ಕೂಡ ಈ ವಾರ ಸ್ವಲ್ಪ ಸಂಪಾದನೆ ಜಾಸ್ತಿ ಇರುತ್ತೆ. ಅದನ್ನು ನೀಟಾಗಿ ಹಿಂದೆ ಮಾಡತಕ್ಕಂಥದ್ದಷ್ಟು ಖರ್ಚು ವೆಚ್ಚಗಳಿಗೆ ಸರಿದೂಗಿಸ್ಕೊಳ್ಳಿ. ಭವಿಷ್ಯಕ್ಕೆತ್ತಿಡಿ, ಲಾಭ ಯಶಸ್ಸು ನಿಂದೆ.